ಇವತ್ತು ಸಂಜೆ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಮಹತ್ವದ ಸಭೆಯನ್ನು ಕರೆದಿದೆ. ಸಚಿವರಾದಂತಹ ಪೆಟ್ರೋಲಿಯಂ ಸಚಿವರಾಗಿರುವಂತಹ ಹರ್ದೀಪ್ ಸಿಂಗ್ ಪುರಿ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಭೆ ಆರಂಭವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಭೆಯ ಬಳಿಕ LPG ಮರುಪೂರೈಕೆ ಆಗುವಂತಹ ನಿರೀಕ್ಷೆ ಇದೆ. ಕರ್ನಾಟಕದ ಪರವಾಗಿ ರಾಜ್ಯದ ಸಂಸದರು ಸಹ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಭೆಯ ನಿರ್ಧಾರದ ಬಳಿಕ ಹೋಟೆಲ್ ಅಸೋಸಿಯೇಷನ್ ಸಹ ಒಂದು ಸಭೆಯನ್ನು ನಡೆಸುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈಗ ಈ ಅನಿಶ್ಚಿತತೆ ನಿರ್ಮಾಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವೀಕ್ಷಕರೇ, ಈಗ ಈ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಹೋಟೆಲ್ಗಳೆಲ್ಲವನ್ನ ಬಂದ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಯಾಕಂದರೆ ಆ ಕಾಲ ಹೋಗ್ಬಿಡ್ತು. ಅಡುಗೆ ಇದರಲ್ಲಿ ಯಾವುದು ಕಟ್ಟಿಗೆಗಳಲ್ಲಿ ಸೌದೆ ಒಲೆಯನ್ನು ಇಟ್ಕೊಂಡು ಅಡುಗೆ ಮಾಡುವಂಥ ಕಾಲ ಹೋಗ್ಬಿಡ್ತು. ಬೆಂಗಳೂರಿನಲ್ಲಿ ಎಲ್ಲೂ ಸೌದೆ ಒಲೆ ಇಟ್ಕೊಂಡು ಅಡುಗೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇಲ್ಲ. ಮನೆಗಳಲ್ಲೇ ಇಲ್ಲ, ಇನ್ನು ಹೋಟೆಲ್ನಲ್ಲಿ ಮಾಡೋದಿಲ್ಲ. ಸೊ ಹಾಗಾಗಿ ಅಲ್ಲೆಲ್ಲ ಸಿಲಿಂಡರ್ಗಳು ಬೇಕೇ ಬೇಕು. ಆದರೆ ಈಗ ಎರಡು ಸಂದರ್ಭ ಎದುರಾಗಿದೆ. ಒಂದು, ಸಿಲಿಂಡರ್ಗಳ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಆಗಿದೆ. ಎರಡನೇದು, ವಿಪರೀತ ದರ ಏರಿಕೆ ಆಗಿದೆ. ಸೊ ಈ ದರ ಏರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಹೋಟೆಲ್ ಮಾಲೀಕರು ಆ ದರವನ್ನು ವಹಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ. ಹೇಳಿ ಕೇಳಿ ಪಾಪ ಹೋಟೆಲ್ ಬಿಸ್ನೆಸ್ ಅನ್ನೋದೇ ಲಾಸಲ್ಲಿ ನಡೀತಾ ಇರ್ತಕ್ಕಂಥದ್ದು. ತುಂಬ ನಷ್ಟವನ್ನು ಅನುಭವಿಸ್ತಾರೆ ಹೋಟೆಲ್ ಉದ್ಯಮಿದಾರರು. ಸೊ ಅಂಥ ಸಂದರ್ಭದಲ್ಲಿ ಈಗ ಮತ್ತೆ ಸಿಲಿಂಡರ್ಗಳ ದರ ಏರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ದರವನ್ನು ಗ್ರಾಹಕರ ಮೇಲೆ ಪಾಸ್ ಆನ್ ಮಾಡಲಿಕ್ಕೂ ಆಗೋದಿಲ್ಲ, ಅದನ್ನು ಗ್ರಾಹಕರ ಮೇಲೆ ಟ್ರಾನ್ಸ್ಫರ್ ಮಾಡಲಿಕ್ಕೂ ಆಗೋದಿಲ್ಲ. ಜಾಸ್ತಿ ದರ ಆಗಿಬಿಟ್ರೆ ಗ್ರಾಹಕರು ಯಾರು ಹೋಟೆಲ್ಗೇ ಬರೋದಿಲ್ಲ. ಸೊ ಈಗೇನು ಅಲ್ಲೂ ನಷ್ಟ ಆಗುತ್ತೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಹೋಟೆಲ್ ಮಾಲೀಕರಿದ್ದಾರೆ, ಪಾಪ ಉದ್ಯಮಿಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಹೀಗಾಗಿ ಇವತ್ತು ಹರ್ದೀಪ್ ಸಿಂಗ್ ಪುರಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಇದೆ. ಸಭೆಯಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ ಅನ್ನಿಸ್ತಾ ಇದೆ. ಆ ನಿರ್ಧಾರದ ಆಧಾರದ ಮೇಲೆ ಮತ್ತೆ ಹೋಟೆಲ್ ಅಸೋಸಿಯೇಷನ್ ಅವರು ಸಭೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. I can't believe this.